ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ಇವತ್ತಿಂದ ಸ್ವಾಮಿ ಬೆಳಗಿನ ಜಾವದಿಂದ ಇಲ್ಲಿಯವರೆಗೂ ಬರ್ತಾನೆ ನೀನು ಶಿಲುಬೆಯ ಮೇಲೆ ಆಡಿದಂತ ಸ್ವಾಮಿ ಎಸಪ್ಪ 5 ಮಾತುಗಳನ್ನ ಸ್ವಾಮಿ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮೊಟ್ಟಿಗೆ ಕರ್ತನೆ ಎಸಪ್ಪ ಸೇವಕರೊಟ್ಟಿಗೆ ಅವರ ಕುಟುಂಬದೊಟ್ಟಿಗೆ ಕರ್ತನೆ ವಿಶೇಷವಾಗಿ ಸಭೆಯ ಸಹೋದರರೊಟ್ಟಿಗೆ ನೀನು ಮಾತನಾಡಿ ತಿಳಿಸಿಕೊಟ್ಟಿದೀಯಪ್ಪ. ಹೌದು ಕರ್ತನೆ, ಮಾತನಾಡಿದಂತ ಪ್ರತಿಯೊಂದು ಮಾತು ಕರ್ತನೆ ಅದು ನಮಗಾಗಿ ಕರ್ತನೆ, ಈ ಲೋಕದೆಲ್ಲಾ ಮನುಷ್ಯರಿಗಾಗಿ ಎಸಪ್ಪ. ಹೌದು ಕರ್ತನೆ ಸಪ, ಇವತ್ತು ಸ್ವಾಮಿ ನಾವು ಮತ್ತೊಂದು ಅವತ್ತು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ, ತೀರಿತು ಎಂಬುದಾಗಿ ವಾಗ್ದಾನ ಮಾಡಿದ ಹಾಗೆ ಕರ್ತನೆ ಆ ಮಾತಿನ ವಿವರಣೆಗಾಗಿ ನಮ್ಮನ್ನು ಆರಿಸಿಕೊಂಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಯೇಸುವೆ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಕರ್ತನೆ. ನಮ್ಮ ಬಾಯಿಗೆ ಬಾಯಿಯಾಗಿದ್ದು ಕೊಂಡು ಸ್ವಾಮಿ ನೀನ್ ತಾನೇ ಮಾತನಾಡು ಸ್ವಾಮಿ, ವಾಕ್ಯದ ವಿವರಣೆಯನ್ನ ಸ್ವಾಮಿ ನನ್ನ ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳುವುದಕ್ಕೋಸ್ಕರವಾಗಿ ನಮ್ಮನ್ನ ಸಹ ನೀನು ಉಪಯೋಗ ಮಾಡಿಕೊ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ತುತಿಗೆ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರಕ್ಕೆ ಸ್ತೋತ್ರ ಉಂಟಾಗಲಿ. ಇದುವರೆಗೂ ಶಿಲುಬೆ ಮೇಲೆ ಯೇಸು ಸ್ವಾಮಿ ಮಾತನಾಡಿದಂತ 5 ಮಾತುಗಳನ್ನ ನೀವೆಲ್ಲರೂ ಕೂಡ ಅದ್ಭುತವಾದಂತ ರೀತಿಯಲ್ಲಿ ಕೇಳಲ್ಪಟ್ಟಿದ್ದೀರಿ. ನನಗಾಗಿ ವಿವರಣೆಗಾಗಿ ಕೊಟ್ಟಂತ ಈ 6ನೇ ಮಾತು ಇದಾಗಿದೆ ನೋಡ್ರಿ. ಯೋಹಾನ ಬರೆದಂತ ಪತ್ರಿಕೆಯಲ್ಲಿ 19ನೇ ಅಧ್ಯಾಯ 30ನೇ ವಚನ ದೇವರ ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ. ಯೇಸು ಆ ಹುಳಿ ರಸವನ್ನ ತೆಗೆದುಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ತನ್ನ ಆತ್ಮವನ್ನ ಒಪ್ಪಿಸಿಕೊಟ್ಟನು ಎಂಬುದಾಗಿ. ಹಲ್ಲೆಲೂಯ. ನಿಜವಾಗ್ಲೂ ದೇವರ ವಾಕ್ಯದ ಪ್ರಕಾರವಾಗಿ ತೀರಿತು ಎಂಬುದಾಗಿ ನಾವು ಕೇಳಲ್ಪಡುವಂತಹ ಮಾತು ವಿಷಯವನ್ನ ಯೇಸು ಸ್ವಾಮಿ ಶಿಲುಬೆ ಮೇಲೆ ಯಾವುದಕ್ಕೋಸ್ಕರವಾಗಿ ಆಡಿದರು ಎಂಬುದಾಗಿ ನಿಮ್ಮ ವಿವರಣೆಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ವಿಶೇಷವಾಗಿ ನೀವು ಅರ್ಥ ಮಾಡಿಕೊಂಡು ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ, ನಿಜವಾಗ್ಲೂ ಯೇಸು ಸ್ವಾಮಿ ಶಿಲುಬೆ ಮೇಲೆ ಈ ಮಾತನ್ನ ಯಾವುದಕ್ಕೋಸ್ಕರವಾಗಿ ಆಡಬೇಕಾಗಿತ್ತು ಅಂದ್ರೆ, ನಿಜವಾಗ್ಲೂ ಯೇಸು ಸ್ವಾಮಿ ಲೋಕದಲ್ಲಿ ಆತನು ಹುಟ್ಟಬೇಕಾಗಿತ್ತು. ಹುಟ್ಟಿದ ತಕ್ಷಣ ಈ ರೀತಿಯಾಗಿದ್ದ ಆತನ ಜೀವಿತವನ್ನ ಕಳೆಯಬೇಕಾಗಿತ್ತು. ಎಲ್ಲಾ ಜನರ ಮಟ್ಟಿಗೆ ಪ್ರೀತಿಯಲ್ಲಿ ಐಕ್ಯತೆಯೊಟ್ಟಿಗೆ ನಡೆಯಬೇಕಾಗಿತ್ತು. ಸೇವೆಗಳನ್ನ ಮಾಡಬೇಕಾಗಿತ್ತು, ಅದ್ಭುತಗಳನ್ನ ಮಾಡಬೇಕಾಗಿತ್ತು ಮತ್ತು ಕಲ್ವಾರಿ ಕ್ರೂಸೆಯನ್ನ ಹೊರಬೇಕಾಗಿತ್ತು. ಆ ಕ್ರೂಸೆಯ ಮೇಲೆ ನಮ್ಮ ಈ ಲೋಕದ ಎಲ್ಲಾ ಜನರ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ಆತನು ಶಿಲುಬೆಯ ಮರಣವನ್ನ ಅನುಭವಿಸಬೇಕಾಗಿತ್ತು. ಹಲ್ಲೆಲೂಯ. ಆ ಎಲ್ಲಾ ಕಾರ್ಯಗಳನ್ನ ಅನುಭವಿಸಿದ ಮೇಲೆ ಕಡೆಯದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂದ್ರೆ ತೀರಿತು ಎಂಬುದಾಗಿ. ಅಂದ್ರೆ ಅದರ ಅರ್ಥ ಹೀಗಿದೆ, ಮುಗಿಯಿತು ಎಂಬುದಾಗಿ. ಇವತ್ತು ನಾವು ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಬೇಕಾದ್ರೆ, ಯಾರಾದ್ರೂ ಮನೆಯನ್ನ ಕಟ್ತಾ ಇರ್ಬೇಕಾದ್ರೆ ಅವ್ರು ಅನ್ಕೊಳ್ತಾರ ಇವತ್ತು ಮನೆ ಕಟ್ಟಡ ಮಾಡುವಂತವ್ರಿಗೆ ಕೆಲಸದವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಯಾಸ ಇರ್ತದೆ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಆ ಕೆಲಸ ಎಲ್ಲ ಮುಗಿದ ತಕ್ಷಣ ಅವ್ರು ಹೇಳ್ತಾರೆ ಅಂದ್ರೆ ಈ ಕೆಲಸ ಇಲ್ಲಿಗೆ ಮುಕ್ತಾಯವಾಯಿತು ಎಂಬುದಾಗಿ. ಇವತ್ತು ನೀವು ಹೊಲದಲ್ಲಿ ಬೆಳೆಗಳನ್ನ ಬೆಳಿತಾ ಇರ್ತೀರಿ, ಆ ಬೆಳೆ ಬಂದ್ಮೇಲೆ ಫಲ ಬಂದ್ಮೇಲೆ ಗೊತ್ತಾಗ್ತದೆ ನಿಮ್ಗೆ ಏನಂದ್ರೆ ಈ ಕೆಲಸ ಇಲ್ಲಿಗೆ ಮುಕ್ತಾಯವಾಯಿತು ಎಂಬುದಾಗಿ. ಇವತ್ತು ನೀವು ಎಕ್ಸಾಮ್ ಗಳನ್ನ ಬರಿತಾ ಇರ್ಬೋದು. ನಿನ್ನೆ ದಿನ ಸಮಯಲ್ ಅವ್ರು ಹೇಳ್ತಾ ಇದ್ರು, ನಿನ್ನೆ ಅವ್ರಿಗೆ ಲಾಸ್ಟ್ ಎಕ್ಸಾಮ್ ಇತ್ತು 10th. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಅವ್ರು ಕರ್ಕೊಂಡ್ ಬರಕ್ ಹೋದಾಗ ಅವ್ರು ಹೇಳಿದ್ರು ಮಹೇಶ್ ಮಮ್ಮಿ ಎಕ್ಸಾಮ್ ಎಲ್ಲ ಮುಗಿದು ಅಂತ ಹೇಳ್ಬಿಟ್ಟು. ಅವ್ರು ನಿನ್ ಸಂಜೆ ತನಕ ಬರೀ ಅದನ್ನ ಹೇಳಿದಂತೆ. ಹಲ್ಲೆಲೂಯ. ಅಂದ್ರೆ ಆ ರೀತಿಯಾಗಿ ದೇವರಿಗೂ ಕೂಡ ಒಂದು ಏನಿತ್ರಿ, ಅಲ್ಲಿ ಶಿಲುಬೆ ಮೇಲೆ ಒಂದು ಕಾರ್ಯ ಇತ್ರಿ. ಆ ಕಾರ್ಯವನ್ನು ನೆರವೇರಿಸಿ ಕೊಡಬೇಕಾದಂತ ತಂದೆಯ ಚಿತ್ತವನ್ನ ನೆರವೇರಿಸುವಂತ ಒಂದು ಆಲೋಚನೆಯಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ರಿ ಪ್ರಿಯರೇ. ಆ ಒಂದು ಆಲೋಚನೆಯ ಮೇರೆಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾಗ ಎಲ್ಲ ಮುಗಿದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾ ಇದಾರೆ ಇಲ್ಲಿ ಏನಂದ್ರೆ ತೀರಿತು ಎಂಬುದಾಗಿ. ಹಲ್ಲೆಲೂಯ. ನಿಜವಾಗ್ಲೂ ಈ ಒಂದು ತೀರಿತು ಎಂಬ ಪದಕ್ಕೆ ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ಹೀಗೆ ವರ್ಡ್ ಇದೆ ನೋಡ್ರಿ. ಒಂದು ಈ ತೀರಿತು ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಹೀಗೆ ಕರೀತಾರೆ ಟೆಟಲೆಸ್ಟಿಯಾ ಎಂಬುದಾಗಿ. ಹಲ್ಲೆಲೂಯ. ಟೆಟಲೆಸ್ಟಿಯಾ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಅಂತಾರ. ಟೆಟಲೆಸ್ಟಿಯಾ ಕನ್ನಡ ಅರ್ಥ ಹೀಗಿದೆ, ಪಾವತಿಸಲ್ಪಟ್ಟಿದೆ ಎಂಬುದಾಗಿ. ಏನ್ ಹೇಳ್ರಿ? ಒಂದೇ ವರ್ಡ್ ಹೇಳಿದ್ರೆ ನಾವು ಬಾಳ ಹೇಳಿ ಏನೇನ್ರಿ? ಪಾವತಿಸಲ್ಪಟ್ಟಿದೆ. ಏನ್ರದು ಹೇಳ್ರಿ, ಎಲ್ರು ಬಾಯ್ತಾರದು ಹೇಳ್ರಿ ಲಾಸ್ಟ್. ಹಲ್ಲೆಲೂಯ. ಪಾವತಿಸಲ್ಪಟ್ಟಿದೆ ಅಂದ್ರೆ ಏನಂದ್ರೆ, ಇವತ್ತು ಒಂದಾದ್ರೆ ಎಕ್ಸಾಂಪಲ್ ಏನ್ ತಗೋತೀವಿ ಅಂದ್ರೆ, ನೀವು ಯಾರಾದ್ರೂ ಫೋನ್ ಪೇ ಮಾಡಿದ್ರೆ ಅದಕ್ಕೆ ಕನ್ನಡದಾಗ ಪಾವತಿಸಲ್ಪಟ್ಟಿದೆ ಅಂತಿದ್ದಾರೆ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಅಂತಾರೆ ಪೇಡ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಪೇಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾರಾದ್ರೂ ಫೋನ್ ಪೇ ಯೂಸ್ ಮಾಡೋದಾಗಿರ್ಬೋದು, ಏನೋ ನೀವು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಪೇಡ್ ಮಾಡೋದು ಅಕೌಂಟ್ ಗಳನ್ನ ಬಳಸೋದು, ಅದು ನಿಮ್ಗೆ ಗೊತ್ತಾಗ್ತದೆ ಏನಂತ ಬರ್ತದ್ರಿ. ಫೋನ್ ಪೇ ಮಾಡಿದ್ಮೇಲೆ ಸಕ್ಸಸ್ಫುಲಿ ಪೇಡ್ ಅಂತ ಬರ್ತದಲ್ರಿ. ಹಾಗೆ ಯೇಸು ಸ್ವಾಮಿ ಕೂಡ ಇಲ್ಲಿ ಹೇಳ್ತಾ ಇದಾರೆ ಏನಂದ್ರೆ, ನಾನು ಪಾವತಿಸಲ್ಪಡ್ತಾ ಇದೀನಿ. ಅದರ ಕುರಿತಾಗಿ ಪಾವತಿಸಲ್ಪಡ್ತಾ ಇದ್ರೆ ಆತನು ನಿಮ್ಮ ಪಾಪಗಳಿಗಾಗಿ ಆತನು ಕಲ್ವಾರಿ ಕ್ರೂಸ್ ಮೇಲೆ ತನ್ನ ರಕ್ತವನ್ನ ಸುರಿಸೋದ್ರ ಮುಖಾಂತರವಾಗಿ ಏನ್ ಮಾಡ್ತಿದ್ದಾರೆ ಅಂತ ಯೇಸು ಸ್ವಾಮಿ ಪಾವತಿಸಲ್ಪಡ್ತಾ ಇದಾರೆ ಎಂಬುದಾಗಿ. ಅಂದ್ರೆ ಆತನ ಕಾರ್ಯವನ್ನ ಮಾಡ್ತಾ ಇದಾರೆ ಎಂಬುದಾಗಿ. ಇವತ್ತು ನಾವು ಯಾರಿಗಾದ್ರೂ ನೋಡ್ರಿ ಕೊಡ್ಬೇಕಾದಂತ ಕಾರ್ಯವನ್ನ ಕೊಡುವಂತ ಕಾರ್ಯವನ್ನ ನೀವ್ ಏನ್ ಮಾಡ್ತೀರಿ? ಎಷ್ಟ್ ಜನರಿಗೆ ನೀವು ಕೊಡ್ಬೋದ್ರಿ? ಕೊಡ್ಲಿಕ್ಕಿದ್ರ ಇವತ್ತು ನಿಮ್ ಮನೆ ಕುಟುಂಬದವ್ರಿಗೆ ಕೊಡ್ತೀರಿ, ಸಭೆಯವ್ರಿಗೆ ಕೊಡ್ತೀರಿ, ನಿಮ್ಗೆ ಗೊತ್ತಿರುವಂತ ಮನುಷ್ಯರಿಗೆ ನೀವು ಕೊಡ್ತೀರಿ. ಏನೋ ಹಣ ಆಗಿರ್ಬೋದು, ನಿಮ್ಗಿರ್ತಕ್ಕಂತ ಕಾರ್ಯಗಳಲ್ಲಾಗಿರ್ಬೋದು.
ಆದ್ರೆ ಯೇಸು ಸ್ವಾಮಿ ನೋಡ್ರಿ ಅಲ್ಲಿ ಯಾವ ಜನರನ್ನು ಸಹ ನೋಡಿಲ್ಲ, ಯಾವ ಮನುಷ್ಯರನ್ನು ಸಹ ನೋಡಿಲ್ಲ. ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಧರ್ಮದವರು, ಇವ್ರು ನಮ್ಮ ಕುಲದವರು, ಇವ್ರು ನಮ್ಮ ಭಾಷೆಯವರು ಎಂಬುದಾಗಿ ಯೇಸು ಸ್ವಾಮಿ ಆಲೋಚನೆ ಮಾಡಲಿಲ್ಲ. ಅಲ್ಲಿ ಒಂದೇ ಒಂದು ಆಲೋಚನೆ ಮಾಡಿದಂತ ದೇವರು ಎಂದ್ರೆ ಮಾನವ ಕುಲದವರೆಲ್ಲರೂ ಸಹ ಯೇಸು ಸ್ವಾಮಿಗೋಸ್ಕರವಾಗಿ ಮಾನವ ಕುಲದ ಎಲ್ಲಾ ಜನರ ಪಾಪಗಳು ಬಿಡುಗಡೆ ಆಗ್ಬೇಕು, ಶಾಪಗಳು ಮುರಿಯಲ್ಪಡ್ಬೇಕು, ಅವರ ಪಾಪಗಳು ನಿವಾರಣೆ ಆಗ್ಬೇಕಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಏನ್ ಮಾಡಿದಾರೆ, ಕಲ್ವಾರಿ ಕ್ರೂಸ್ ಮೇಲೆ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ನಿಜವಾಗ್ಲೂ ದೇವರ ವಾಕ್ಯದ ಪ್ರಕಾರವಾಗಿ ಇಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ್ರಿ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 8ನೇ ವಚನ ದೇವರ ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ ನೋಡ್ರಿ. ಯಾರಾದ್ರೂ ಒಬ್ರು ಓದ್ರಿ ಜೋರಾಗಿ. ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ಆಮೆನ್. ಹಲ್ಲೆಲೂಯ. ಏನ್ ಸಿದ್ಧಾಂತ ಪಡಿಸಿದಾರಂದ್ರೆ ದೇವರು ತನಗಿರುವಂತ ಪ್ರೀತಿಯನ್ನ ಈ ಲೋಕದ ಎಲ್ಲಾ ಮನುಷ್ಯರಿಗಾಗಿ ಸಿದ್ಧಾಂತ ಪಡಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನೋಡಿ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ದೇವರು ನಮಗೋಸ್ಕರ ಏನ್ ಮಾಡಿದಾರಂತ್ರಿ, ತಮ್ಮ ಪ್ರಾಣವನ್ನೇ ಕೊಟ್ಟಿದಾರಂತ್ರಿ. ನಮಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನ ಸುರಿಸಿ ಎಲ್ಲ ಹಿಂಸೆಗಳನ್ನ, ಇವತ್ತು ನಾವು 5 ಮಾತುಗಳಲ್ಲಿ ನೀವೆಲ್ಲರೂ ಸಹ ಕೇಳಲ್ಪಟ್ಟಿದ್ದೀರಿ ಎಷ್ಟು ಹಿಂಸೆ ದೇವರಿಗಿತ್ತು ಎಂಬುದಾಗಿ. ಪ್ರತಿಯೊಬ್ಬರು ಒಂದು ಒಳ್ಳೆ ರೀತಿಯಾಗಿ ಅದರ ಹಿಂಸೆ ಕುರಿತಾಗಿ ಮಾತನಾಡಿದ್ದಾರೆ. ಅದರ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ. ನಾನ್ ಮಾತನಾಡ್ತಾ ಇರುವುದು ಏನಂದ್ರೆ, ದೇವರು ನಮ್ಮ ಪಾಪಗಳಿಗಾಗಿ ಏನಾಗಿದ್ದಾರೆ, ಇಲ್ಲಿ ಕಲ್ವಾರಿ ಕ್ರೂಸ್ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನಿಜವಾಗ್ಲೂ ಆತನು ನೀವು ಮತ್ತೆ ಬೇರೆಯವರು ಎಂಬುದಾಗಿ ಯಾವುದು ಕೂಡ ಭೇದ ಭಾವ ಮಾಡದೆ, ಯಾವುದು ಕೂಡ ಆಲೋಚನೆಯನ್ನು ಮಾಡದೆ, ದೇವರು ಈ ಲೋಕದ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಅವರ ಪಾಪಗಳಿಗೋಸ್ಕರವಾಗಿ ಏನ್ ಮಾಡಿದಂತ ದೇವರಲ್ಲಿ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಆತನ ಪ್ರೀತಿ ಬಹಳ ದೊಡ್ಡದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಇವತ್ತು ಸಭೆಯಾಗಿ ಸೇರಿ ಮಾತ್ರ ನಮಗ್ ಮಾತ್ರವಲ್ಲ, ಇವತ್ತು ಗುಡ್ ಫ್ರೈಡೆ ಎನ್ನುವಾಗ, ಶುಭ ಶುಕ್ರವಾರ ಎನ್ನುವಾಗ ಅನೇಕ ಜನರು, ಇವತ್ತು ಲೋಕದ ಮನುಷ್ಯರು, ಇತಿಹಾಸದಲ್ಲಿ ಬರೆದವರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಅವರೆಲ್ಲರೂ ಸಹ ಆಲೋಚನೆ ಮಾಡ್ತಾರೆ ಯೇಸುವಿನ ಪ್ರೀತಿ ಅಂತದ್ದು ಎಂಬುದಾಗಿ. ಹಲ್ಲೆಲೂಯ. ಅಷ್ಟು ಒಳ್ಳೆಯ ಪ್ರೀತಿಯನ್ನ ದೇವರು ನಮ್ಮ ಮೇಲೆ, ನಿಮ್ಮ ಮೇಲೆ ಮಾಡಿದ್ದಾರೆ. ನಿಜವಾಗ್ಲೂ ಆತರ ಪ್ರೀತಿಗಾಗಿ ನಾವೆಲ್ಲರೂ ಕೂಡ ಸ್ತೋತ್ರಗಳನ್ನು ಸಲ್ಲಿಸೋಣ. ನಿಜವಾಗ್ಲೂ ಆತನು ಸುರಿಸಿದಂತ ರಕ್ತ ಯಾವ ರೀತಿಯಾಗಿತ್ತಂತ್ರಿ, ಪರಿಶುದ್ಧವಾದಂತ ರಕ್ತವಾಗಿತ್ತಂತ್ರಿ. ಇವತ್ತು ಲೋಕದಲ್ಲಿ ನಾವು ನೋಡ್ತೀವಿ ಆ ಕಾರ್ಯಗಳನ್ನ ಏನ್ ಮಾಡ್ತಾರೆ ಅನೇಕರು, ವಿಗ್ರಹಾರಾಧನೆ ಮಾಡುವಂತವರಾಗಿರ್ಬೋದು, ಬಲಿ ಕೊಡುವಂತದ್ದಾಗಿರ್ಬೋದು, ಅದು ಯಾವ ರೀತಿಯಾಗಿರ್ತದೆ, ಅಶುದ್ಧವಾದಂತ ರಕ್ತಗಳನ್ನ ನೀಡಿ ಏನ್ ಮಾಡ್ತಾರೆ, ಬಲಿಗಳನ್ನ ಕೊಡ್ತಾರೆ. ಆ ರೀತಿಯಾಗಿ ಮಾಡೋದ್ರಿಂದ ಪಾಪ ನಿವಾರಣೆ ಆಗ್ತದೆ ಅಂತ ಹೇಳ್ಬಿಟ್ಟು ಅನೇಕರು ಅನ್ಕೊಳ್ತಾರೆ. ಅದರಲ್ಲಿ ಏನಾಗಿರ್ತದೆ, ತಪ್ಪಾಗಿರ್ತದೆ. ಯಾಕಂದ್ರೆ 2000 ವರ್ಷಗಳ ಹಿಂದೆ ನಮಗೋಸ್ಕರವಾಗಿ ಏನಾಗಿದೆ, ಅಲ್ಲಿ ಪರಿಶುದ್ಧವಾದಂತ ರಕ್ತವು ಪ್ರತಿಯೊಬ್ಬರಿಗೋಸ್ಕರವಾಗಿ ಪಾವತಿಸಲ್ಪಟ್ಟಿದೆ. ಹಲ್ಲೆಲೂಯ. ಇವತ್ತು ನನಗೆ ಮಾತ್ರವಲ್ಲ, ಸೇರಿ ಬಂತ ನಿಮಗೆ ಮಾತ್ರವಲ್ಲ, ಈ ಲೋಕದಲ್ಲಿ ಎಷ್ಟು ಜನ ಜೀವನ ಮಾಡ್ತಾ ಇದಾರೋ, ಎಷ್ಟು ಜನ ಇವತ್ತು ವಾಸ ಮಾಡಿಕೊಂಡಿದ್ದಾರೋ, ಎಲ್ಲರೂ ಕೂಡ ಯೇಸುವಿನ ರಕ್ತ ಸಾಕ್ಷಿಗಳಾಗಿ ಆತನ ಮರಣಕ್ಕೆ ಸಾಕ್ಷಿಗಳಾಗಿದ್ದೀವಿ. ಹಲ್ಲೆಲೂಯ. ನಿಜವಾಗ್ಲೂ ದೇವರು ಸುರಿಸಿದಂತ ಪರಿಶುದ್ಧವಾದಂತ ರಕ್ತಕ್ಕಾಗಿ ಆತನು ನಮಗಾಗಿ ಏನ್ ಮಾಡಿದಾರೆ ಅಂದ್ರೆ, ಸಕಲ ಮಾನವರ ಕುಲದವರಿಗಾಗಿ ಆತನು ರಕ್ತವನ್ನ ದಾರಿ ಎರೆದು ದೇವರ ಆತ್ಮನು ಮಾಡಬೇಕಾದಂತ ಎಲ್ಲ ಕಾರ್ಯಗಳನ್ನ ಮುಗಿಸಿ 6ನೇ ಮಾತನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದೇವರು ಏನಂದ್ರೆ ತೇರಿತು ಎಂಬುದಾಗಿ. ಹಲ್ಲೆಲೂಯ. ನಿಜವಾಗ್ಲೂ ದೇವರ ವಾಕ್ಯದ ಪ್ರಕಾರವಾಗಿ ಆ ಒಂದು ಪ್ರೀತಿಯ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸಿದಾಗ ದೇವರು ನಮ್ಮನ್ನ ಒಳ್ಳೆ ರೀತಿಯಾಗಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ನಿಜವಾಗ್ಲೂ ಇವತ್ತು ನಾವು ಶುಭ ಶುಕ್ರವಾರ ಎಂಬುದಾಗಿ ಇಲ್ಲಿ ಸಭೆಯಲ್ಲಿ ಸೇರಿ ಬಂದಿದ್ದೇವ್ರಿ. ಇದು ನಿಜವಾಗ್ಲೂ ಶುಭ ಶುಕ್ರವಾರ ಎಂಬುದಾಗಿ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ನಿಜವಾಗ್ಲೂ ಶುಭ ಶುಕ್ರವಾರ. ಯಾಕೆಂದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ಇವತ್ತು ಯಾರೋ ಒಬ್ರು ತೀರ್ಕೊಂಡ್ರಂದ್ರೆ ಅದು ಏನಾಗಿರ್ತದ್ರಿ, ಮನೆ ಕುಟುಂಬದಲ್ಲಿ ಅವರಿಗೆ ನಷ್ಟವಾಗಿರ್ತದ್ರಿ. ಇವತ್ತು ನಮ್ಮ ದೇಶದಲ್ಲಿ ಹೌದು ಬಿಡಿ, ಇವತ್ತು ಸ್ವಾತಂತ್ರ್ಯ ಕೊಟ್ಟಂತ ಅನೇಕ ಏನ್ ಮಾಡಿದ್ರಿ, ಸ್ವತಂತ್ರ ಹೋರಾಟಗಾರರು ತೀರ್ಕೊಂಡು ಹೋದ್ರು. ಅದು ನಮ್ಮ ದೇಶಕ್ಕೆ ಏನಾಯ್ತ್ರಿ, ನಷ್ಟವಾಯ್ತ್ರಿ. ಇವತ್ತು ನಮ್ಮ ಕುಟುಂಬದಲ್ಲಿ ಎಷ್ಟೋ ಹಿರಿಯರಿದ್ದಾರೆ, ಮನೆ ಕುಟುಂಬ ನಡೆಸ್ಕೊಂಡು ಹೋಗುವಂತ ಗಂಡು ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಗಂಡಂದಿರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರು ತೀರಿಕೊಂಡಾಗ ನಮ್ಗೆ ಏನಾಗ್ತದ್ರೆ, ಇಲ್ಲಿ ನಷ್ಟವಾಗ್ತದೆ. ಆದ್ರೆ ಯೇಸು ಸ್ವಾಮಿ ತೀರಿಕೊಂಡಂತದ್ದು ಯಾವುದು ಕೂಡ ನಷ್ಟವಾಗುತ್ತದೆ. ಹಲ್ಲೆಲೂಯ. ಆತನು ತೀರಿಕೊಂಡಂತ ಕಾರ್ಯ ಎಲ್ಲರಿಗೂ ಕೂಡ ಲಾಭವಾಗಿದೆ ಹೊರತು ಯಾವುದು ಕೂಡ ನಷ್ಟವಾಗಿಲ್ಲ. ನಾವು ಅಂದ್ಕೊಳ್ತೀವಿ ಯೇಸು ಸ್ವಾಮಿ ಸತ್ತದ್ದು ನಷ್ಟವಾಯಿತು ಎಂಬುದಾಗಿ. ಅದು ಆ ಸಮಯ ದುಃಖ ಬರ್ತದೆ, ದುಃಖ ಆಗ್ತದೆ. ಆದ್ರೂ ನಾವು ಅದನ್ನ ಏನ್ ಮಾಡ್ಕೊಳ್ಬೇಕ್ರಿ, ದೇವರ ಮರಣ ನಮಗಾಗಿ ಆಗಿದೆ ಎಂಬುದಾಗಿ, ನಮ್ಮ ಪಾಪಗಳಿಗೆ ಆಗಿದೆ ಎಂಬುದಾಗಿ, ನಮ್ಮ ದ್ರೋಹಗಳಿಗೆ ಆಗಿದೆ ಎಂಬುದಾಗಿ. ಯಾಕಂದ್ರೆ ದೇವರ ವಾಕ್ಯನೇ ಬರೆಯಲ್ಪಟ್ಟಿದೆ, ಮಾನವ ಕುಲದ ಸಕಲ ಜನರ ಪಾಪಗಳು ಕ್ಷಮಾಪಣೆ ಆಗ್ಬೇಕಾದ್ರೆ ಏನಾಗ್ಬೇಕಾಗಿತ್ರಲ್ಲಿ, ಒಂದು ಪರಿಶುದ್ಧವಾದಂತ ರಕ್ತ ಈ ಭೂಮಿ ಮೇಲೆ ಬೀಳ್ಬೇಕಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೀವಲ್ಲ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದ ಪ್ರಕಾರ ದೇವರು ಇವತ್ತಿನ ದಿನ ನಮಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಕಲ್ವಾರಿ ಕ್ರೂಸ್ ಮೇಲೆ ಪ್ರಾಣ ಕೊಟ್ಟದ್ದು ಅದು ಯಾವುದು ಕೂಡ ನಷ್ಟವಾಗಿಲ್ಲ. ಅದೆಲ್ಲವೂ ಕೂಡ ಏನಾಗಿದೆ, ಇವತ್ತು ಲಾಭಭರಿತವಾದಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಮತ್ತೆ ಇಲ್ಲಿ ತೀರ್ಥ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದು ಏನಂದ್ರೆ ಅದು ಸೋಲಿನ ಮಾತಲ್ರಿ. ಯಾಕಂದ್ರೆ ದೇವರ ಆತ್ಮನ ವಾಕ್ಯದಲ್ಲಿ ಪ್ರತಿಯೊಂದನ್ನು ಸಹ ನಾವು ಗಮನಿಸ್ತಾ ಇದೀವಿ. ಇವತ್ತು 5 ಮಾತುಗಳನ್ನು ಕೇಳಿದ್ರೆ 6ನೇ ಮಾತು ತೀರ್ತು ಎಂಬುದಾಗಿದೆಯಲ್ಲ, ಇದು ಯಾವುದು ಕೂಡ ಸೋಲಿನಲ್ಲಿ ಹೇಳಿದಂತ ಮಾತುಗಳಲ್ಲ.
ಬದಲಾಗಿ ಅದೆಲ್ಲವೂ ಕೂಡ ಏನಾಗಿದ್ರಿ, ಜಯದಲ್ಲಿ ಹೇಳಿದಂತ ಮಾತುಗಳಾಗಿದ್ರಿ. ಹಲ್ಲೆಲೂಯಾ. ಒಬ್ಬ ಮನೆ ಕಟ್ಟಿದಂತ ವ್ಯಕ್ತಿ ಎಲ್ಲಾ ಮುಕ್ತಾಯದ ನಂತರ ಯಾವ ರೀತಿಯಾಗಿ ಸಂತೋಷ ಪಡ್ತಾನೋ ಆ ಒಂದು ಮನೆಯ ಮೇಲೆ ವಾಸ ಮಾಡೋದಕ್ಕೋಸ್ಕರವಾಗಿ, ಜಯಭರಿತನಾಗಿ ಜೀವಿಸೋದಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಮಾತನಾಡ್ತಾನೆ, ಹೌದಪ್ಪ ಇವತ್ತು ನಾನು ಮನೆ ಕೆಲಸವನ್ನ ಮುಕ್ತಾಯ ಮಾಡಿದೆ, ಸಮಾಧಾನವಾಯಿತು, ನನಗೆ ಸಂತೋಷವಾಯಿತು, ಜಯ ಉಂಟಾಯಿತು ಎಂಬುದಾಗಿ. ಹಾಗೆ ಯೇಸು ಸ್ವಾಮಿ ಕೂಡ ಇಲ್ಲಿ ಶಿಲುಬೆ ಮೇಲೆ ಆಡ್ತಾ ಇದ್ದಂತ ಪ್ರತಿಯೊಂದು ಮಾತು ಕೂಡ ಯಾವುದು ಕೂಡ ಸೋಲಿನಲ್ಲಿ ಹೇಳ್ತಾ ಇಲ್ಲ, ದುಃಖದಲ್ಲಿ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಬದಲಾಗಿ ಈ ಒಂದು ತೀರ್ತು ಎಂಬ ಪದವನ್ನ ಜಯದ ರೂಪವಾಗಿ ನಮ್ಮ ಮಧ್ಯದಲ್ಲಿ ಶಿಲುಬೆ ಮೇಲೆ ಆಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಇಲ್ಲಿ ಒಂದು ವಚನವನ್ನು ಓದಿಕೊಳ್ಳೋಣ್ರಿ. ಮತ್ತೊಂದು ವಚನ 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ಹೀಗೆ ಇದೆ ನೋಡ್ರಿ. ಯಾರಾದ್ರೂ ಓದ್ರಿ. 1 ಪೇತ್ರನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 18ನೇ ವಚನ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಮುಗಿಸ್ಬಿಡ್ರಿ. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಆಮೆನ್. ಹಲ್ಲೆಲೂಯಾ. ಏನ್ ಬರ್ದಾರ ಅವ್ರಿಗೆ ಪೇತ್ರನ ಬರೆದ ಪತ್ರಿಕೆಯಲ್ಲಿ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮನ್ನು ದೇವರ ಬಳಿಗೆ ಸೇರಿಸೋದಕ್ಕೋಸ್ಕರವಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆದರೆ ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನೆಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾನಲ್ಲ, ಯೇಸು ಸ್ವಾಮಿ ತೀರಿಲ್ಲ ಪ್ರೇರೆ. ಹಲ್ಲೆಲೂಯಾ. ಆತನು ಮಾಡಬೇಕಾದಂತ ಕಾರ್ಯಗಳು ಮಾತ್ರ ತೀರಿದಾವೆ ಹೊರತು ಯೇಸು ಏನಾಗಿದ್ದಾನೆ ಇಲ್ಲಿ ಆತ್ಮದಲ್ಲಿ ಇನ್ನೂ ಕೂಡ ನಿರಂತರವಾಗಿ ಬದುಕುವಂತವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಶಿಲುಬೆಯಲ್ಲಿ ನೋಡ್ತೀವಿ ಯೇಸು ಸ್ವಾಮಿ ತೀರಿಕೊಂಡ್ರು ಎಂಬುದಾಗಿ. ತಂದೆಯಾದ ದೇವರ ಕಾರ್ಯಗಳು ಒಪ್ಪಿಸಿಕೊಟ್ರು, ಆತನ ಆತ್ಮ ಒಪ್ಪಿಸಿಕೊಟ್ರು ನಿಜ. ಆದ್ರೆ ಯೇಸು ಸ್ವಾಮಿಯಲ್ಲಿ ಏನಾಗಿಲ್ರಿ, ತೀರಿತು ಎಂಬುದಾಗಿ ಹೇಳ್ತಾ ಇರುವಾಗ ನಿಮ್ಗೆ ಒಂದು ಆಲೋಚನೆ ಬರ್ತದೆ, ಅಲ್ಲಿ ಯೇಸು ಸ್ವಾಮಿ ತೀರಿ ಹೋದ್ರು ಎಂಬುದಾಗಿಲ್ಲ. ಆತನ ಕಾರ್ಯಗಳು ಮಾತ್ರ ಅಲ್ಲಿ ತೀರಲ್ಪಟ್ಟಿದ್ದೇವೆ ಹೊರತು ಯೇಸು ಸ್ವಾಮಿ ತೀರಲ್ಪಟ್ಟಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ ನೋಡ್ರಿ, ಏನಂದ್ರೆ ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಅಂತ್ರಿ. ಆತನ ಅಂದ್ರೆ ಯೇಸು ಸ್ವಾಮಿ ಶರೀರ ಸಂಬಂಧದಲ್ಲಿ ಮಾತ್ರ ಆತನು ಸತ್ತನು, ಶರೀರ ಸಂಬಂಧದಲ್ಲಿ ಮಾತ್ರ ಆತನು ಕೊಲ್ಲಲ್ಪಟ್ಟನು ಹೊರತು ಆತ್ಮ ಸಂಬಂಧದಲ್ಲಿ ಏನ್ ಮಾಡಿದನ್ರಿ, ಆತನು ತಿರುಗಿ ಬದುಕುವಂತವನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡುತ್ತಿರ್ತಕ್ಕಂಥ ಈ ಮಾತುಗಳು ನೀವು ಅರ್ಥ ಮಾಡಿಕೊಳ್ಳ್ರಿ. ನಿಜವಾಗ್ಲೂ ದೇವರ ಆತ್ಮನ ಸಂಬಂಧವಾದಂತ ಆ ದೇವರ ವಾಕ್ಯವನ್ನು ನಾವು ಓದ್ತಾ ಇದ್ವಿ, ಕೇಳ್ತಾ ಇದ್ವಿ, ಇದೆಲ್ಲವೂ ಕೂಡ ನಾವು ನಮ್ಮ ಜೀವಿತಕ್ಕೆ ಮಾದರಿಯಾಗಿ ತೆಗೆದುಕೊಳ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ತೀರ್ತು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮುಗಿತು ಎಂಬುದಾಗಿ ಹೇಳ್ತಾ ಇದ್ರಿ. ಅದು ಯಾರಿಗೋಸ್ಕರ ಹೇಳ್ತಾ ಇದಾರ್ರಿ? ಅಲ್ಲಿರ್ತಕ್ಕಂಥ ಜನರಿಗಾಗಿ, ಮತ್ತೆ ಮುಂದೆ ಬೋಧನೆಗಳನ್ನ ಕೇಳುವಂತ ಸಭೆ ಕುಟುಂಬಗಳಿಗಾಗಿ, ಸಭೆ ಜನರಿಗಾಗಿ, ಇಲ್ಲಿ ಸೇರಿರುವಂತ ನಿಮ್ಮೆಲ್ಲರೂ ಕೂಡ ದೇವರ ಆತ್ಮ ಮಾತನಾಡ್ತಾ ಇದ್ದಾರೆ. ಏನಂದ್ರೆ ತೀರಿತು ಎಂಬುದಾಗಿ. ಅಂದ್ರೆ ಯೇಸು ಸ್ವಾಮಿ ಬಂದು ಮಾಡಬೇಕಾದಂತ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸಿದ್ರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿಯಾಗಿ ಮಾಡ್ತಾ ಇದೀವ್ರಿ? ಇವತ್ತು ನಾವು ಯಾವ ರೀತಿಯಾಗಿ ನಮ್ಮ ಕುಟುಂಬವನ್ನು ನಡೆಸ್ತಾ ಇದೀವಿ, ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇದೀವಿ, ವ್ಯಾಪಾರಗಳನ್ನ ಮಾಡ್ತಾ ಇದೀವಿ, ಬಿಸ್ನೆಸ್ಗಳನ್ನ ಮಾಡ್ತಾ ಇದೀವಿ, ಸೇವೆಗಳನ್ನ ಮಾಡ್ತಾ ಇದೀವಿ, ನಮಗೆ ಕೊಟ್ಟಂತ ದೇವರ ಕೆಲಸಗಳನ್ನ ನಾವು ತೊಡಗಿಸಿಕೊಂಡಿದ್ದೇವೆ ಎಂಬುದಾಗಿ ಒಂದು ನಿಮಿಷ ನಾವು ಆಲೋಚನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. 2000 ವರ್ಷಗಳಿಂದ ಯೇಸು ಸ್ವಾಮಿ ಶಿಲುಬೆ ಮೇಲೆ ಅಷ್ಟು ಹಿಂಸೆ ಇದ್ರು ಕೂಡ, ಸಮಸ್ಯೆಗಳಿದ್ರು ಕೂಡ, ಆ ದುಃಖ ಇದ್ರು, ಕಣ್ಣೀರಿದ್ರು ಕೂಡ ಯೇಸು ಸ್ವಾಮಿ ಒಪ್ಪಿಸಿಕೊಟ್ಟು ತಂದೆಯಾದ ದೇವರಿಗೆ ಹೇಳ್ತಾ ಇದ್ದಾರೆ ತೀರಿತು ಎಂಬುದಾಗಿ. ಇವತ್ತು ನಮಗೆ ಕೊಟ್ಟಂತ ದೇವರ ಆತ್ಮನ ಜೀವಿತವನ್ನ ನಾವು ಯಾವ ರೀತಿಯಾಗಿ ನಡೆಸ್ತಾ ಇದ್ದೀವಿ, ಅದನ್ನ ಯಾವ ರೀತಿಯಾಗಿ ಮುಂದೆ ನಡೆಸ್ಕೊಂಡು ಹೋಗ್ಬೇಕು, ತೀರಿಸಲ್ಪಡ್ಬೇಕು ಎಂಬುದಾಗಿ ನಿಮ್ಮ ಆಲೋಚನೆಗೆ ತೆಗೆದುಕೊಳ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟೋ ಸಮಯ ನಾವು ಏನ್ ಮಾಡ್ತೀವಿ, ಪ್ರಯಾಸಗಳು ಬರುವಾಗ, ಕಷ್ಟಗಳು ಬರುವಾಗ, ನಿಂದನೆಗಳು ಬರುವಾಗ, ಅಪಹಾಸ್ಯಗಳು ಬರುವಾಗ, ಕೋಪ ಮಾಡಿಕೊಳ್ಳುವಾಗ ಏನ್ ಮಾಡ್ತೀವ್ರಿ? ನಾವು ಏನ್ ಮಾಡ್ತೀವ್ರಿ? ನಿಜವಾಗ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೋಪ ಮಾಡ್ತೀವ್ರಿ, ಒಬ್ಬರ ಮೇಲೆ ಕೆಟ್ಟದಾಗಿ ಮಾತನಾಡ್ತೀವಿ, ಒಬ್ಬರ ಮೇಲೆ ದ್ವೇಷ ಮಾಡ್ತೀವಿ, ಒಬ್ಬರ ಮೇಲೆ ಹಗೆತನ ಮಾಡ್ತೀವಿ. ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಗಂಡ ಹೆಂಡತಿ ಇರುವುದಾದ್ರೆ ಅವ್ರು ಏನ್ ಮಾಡ್ತಾರ್ರಿ, ಬ್ಯಾಗ್ಗಳನ್ನ ರೆಡಿ ಮಾಡ್ತಾರ್ರಿ. ಹಲ್ಲೆಲೂಯಾ. ಅಂದ್ರೆ ನಾನು ಸಭಾಪಾಲಕರು ಹೇಳಿದಂತ ಆ ವಿಷಯ ನೆನಪಾಯ್ತು ನನಗೆ. ದೊಡ್ಡ ದೊಡ್ಡ ಇದಕ್ಕಿಂತನೂ ಅನೇಕ ದೊಡ್ಡ ಬಹಿರಂಗ ಕೂಟದಲ್ಲಿ ಇರುವಾಗಲೂ ಮೂಡಲಿಗೆ ಸಭೆಯಲ್ಲಿ ಅವರು ಅದನ್ನ ಹೇಳ್ತಾ ಇದ್ರು. ಅಲ್ಲಿರ್ತಕ್ಕಂಥ ಸ್ತ್ರೀಯರೇ ಜಾಸ್ತಿ ಇದ್ರಿ ಸಭೆಯಲ್ಲಿ. ಎಲ್ಲಾ ಯವನಸ್ಥರು ಹೊರಗಡೆ ಇದ್ರು, ನಾನು ದೀಪಕ್ ಸಹ ಹೊರಗಡೆ ಇದ್ವಿ. ಅವ್ನು ಹೇಳ್ತಾ ಇದ್ದ, ಫಸ್ಟ್ ನೋಡಿ ಎಷ್ಟು ಗಟ್ಟಿಯಾಗಿ ಹೇಳ್ತಾರ ವಾಕ್ಯ ಅಂತ ಹೇಳ್ತಿದ್ದ. ಆಮೇಲೆ ಹೇಳ್ತಾನ ಅದು ಅವ್ರವ್ರು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಸ್ತ್ರೀಯರಿಗೆ ದೇವರ ಬೋಧನೆಯನ್ನ ಅವತ್ತು ಸಭಾಪಾಲಕರು ಕೊಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ನಿಮ್ ಕುರಿತಾಗಿ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಂದ್ ಸ್ವಲ್ಪ ಕಷ್ಟ ಬಂದ್ರೆ ಸಾಕು, ಹಿಂಸೆ ಬಂದ್ರೆ ಸಾಕು, ನಾವೇನ್ ಮಾಡ್ತೀವ್ರಿ? ಗಂಡನ ಮೇಲೆ ದ್ವೇಷ ಮಾಡ್ತೀವಿ, ಮಕ್ಕಳ ಮೇಲೆ ದ್ವೇಷ ಮಾಡ್ತೀವ್ರಿ. ಹಲ್ಲೆಲೂಯಾ. ಕುಟುಂಬದ ಮೇಲೆ ದ್ವೇಷ ಮಾಡಿ ನಡೀತೀವಿ, ಸಭೆಗಳನ್ನ ದ್ವೇಷ ಮಾಡಿ ಇವತ್ತು ಸಭೆಗಳನ್ನ ಬಿಟ್ಟು ಬಿಡ್ತಾ ಇದೀವಿ. ಆದ್ರೆ ನಾನು ನಿಮ್ಮೊಟ್ಟಿಗೆ ಇವತ್ತು ತೀರಿತು ಎಂಬುದಾಗಿ ಮಾತಿನ ಮುಖಾಂತರ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯೇಸು ಸ್ವಾಮಿಯಲ್ಲಿ ಕಷ್ಟ ಹಿಂಸೆ ಇರುವಾಗ ಆತನು ಏನ್ ಮಾಡ್ಬೋದಾಗಿತ್ರಿ? ಏನೇನೋ ಕಾರ್ಯಗಳು ಮಾಡ್ಬೋದಾಗಿತ್ರಿ. ಒಂದು ಮಾತು ಸಾಕಾಗಿತ್ತು ಯೇಸು ಸ್ವಾಮಿಗೆ. ಆದ್ರೆ ಆತನ ಅದಕ್ಕೋಸ್ಕರ ಅನುಭವಿಸಿದ್ರಿ.
ಆತನ ಯಾವುದಕ್ಕೋಸ್ಕರವಾಗಿ ಅನುಭವಿಸಿದ್ರಿ? ಈ ಲೋಕದ ಎಲ್ಲಾ ಮನುಷ್ಯರು ಪಾಪದಲ್ಲಿರಬಾರದು, ಅವರು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಯೇಸು ಸ್ವಾಮಿ ಅದೆಲ್ಲವನ್ನು ಅನುಭವಿಸಿದ್ರೆ. ಇವತ್ತು ಎಷ್ಟು ಜನ ನೀವು ಪ್ರತಿಜ್ಞೆ ಮಾಡ್ತೀರಿ? ಎಷ್ಟು ಜನ ದೇವ್ರ ವಾಕ್ಯ ನಿಮ್ಗೆ ಕಿವಿಯೊಳಗೆ ಹೋಗ್ತಾ ಇದೆ? ಎಷ್ಟು ಜನ ನೀವು ತಿಳ್ಕೊಳ್ತೀರಿ, ಅರ್ಥ ಮಾಡ್ಕೊಳ್ತೀರಿ? ಇವತ್ತು ಸತ್ತರೂ ಯೇಸು ಸ್ವಾಮಿಗೆ ಸ್ತೋತ್ರ, ಬದುಕಿದ್ರು ಯೇಸು ಸ್ವಾಮಿಗೆ ಸ್ತೋತ್ರ. ಇವತ್ತು ಕಷ್ಟ ಇದ್ರು ಸರಿ, ಹಿಂಸೆ ಇದ್ರು ಸರಿ, ದುಃಖ ಇದ್ರು ಸರಿ, ನಮಗೆ ಸಂತೋಷ ಇದ್ರು ಸರಿ, ನಾವು ದೇವರನ್ನ ಬಿಟ್ಟು ಹಿಂಜರಿಯುವುದಿಲ್ಲ ಎಂಬುದಾಗಿ ಎಷ್ಟು ಜನ ಪ್ರಮಾಣ ಮಾಡ್ತೀರಿ? ಕೈಗಣತಿ ಹಾಲೆಲೂಯಾ ಹೇಳ್ರಿ. ಹಾಲೆಲೂಯಾ. ದೇವರು ನಿಮ್ಮನ್ನ ಹಾಗೆ ಉಪಯೋಗ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಯಾಕಂದ್ರೆ ನಮ್ಮ ಜೀವಿತ ಮತ್ತೊಬ್ಬರಿಗೆ ಮಾದರಿ ಆಗ್ಬೇಕು ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾತನಾಡಿಂತ 7 ಮಾತನ್ನ ಸುಮ್ಮನೆ ಆಡಿಲ್ರಿ. ಅಲ್ಲೇನೋ ಕಷ್ಟ ಆಯ್ತು ಯೇಸು ಸ್ವಾಮಿಗೆ, ಕಡೆಯದಾಗಿ ಯಾರೋ ಮಾತಾಡ್ಬೇಕಾಗಿತ್ತು, 7 ಮಾತು ಮಾತಾಡಿದ್ರಂತ ತಿಳ್ಕೊಳ್ಬೇಡ್ರಿ. ಅದೆಲ್ಲವೂ ಕೂಡ ನಮಗಾಗಿ ಮಾತಾಡಿದ್ದಾರೆ, ನಮ್ಮ ಜೀವಿತಕ್ಕಾಗಿ ಮಾತಾಡಿದ್ದಾರೆ, ನಮ್ಮ ಭವಿಷ್ಯತ್ತಿನ ಕಾರ್ಯಗಳಿಗಾಗಿ, ನಮ್ಮ ಕುಟುಂಬಗಳನ್ನ ನಡೆಸಿಕೊಂಡು ಹೋಗೋದಕ್ಕೋಸ್ಕರವಾಗಿ ನಾವು ಮಾಡುವಂತ ಸೇವೆಗಳಲ್ಲಿ ಆಗಿರ್ಬೋದು, ಪ್ರಾರ್ಥನೆಗಳಲ್ಲಿ, ಆರಾಧನೆಗಳಲ್ಲಿ ದೇವರ ಆತನ ನಮ್ಮನಿಗೆ ಉಪಯೋಗ ಮಾಡ್ಕೊಳ್ಬೇಕೆಂಬುದಾಗಿ ಆತನ ಚಿತ್ತ ಇದೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಿಮ್ಮನ್ನ ಆತನ ಕರೆಯಲ್ಪಟ್ಟಿದ್ದಾನೆ. ಆತನು ನಿಮ್ಮನ್ನ ಕರೆಯಲ್ಪಟ್ಟು ಒಂದು ಓಟವನ್ನು ಸಿದ್ಧ ಮಾಡಿದ್ದಾನೆ. ಆ ಓಟವನ್ನು ನಾವು ಯಾವ ರೀತಿಯಾಗಿ ಓಡ್ತಾ ಇದ್ದೀವಿ ಎಂಬುದಾಗಿ ನಿಮ್ಮ ಆಲೋಚನೆಗೆ ತೆಗೆದುಕೊಳ್ರಿ. ನಾನು ನಿಮ್ಗೆ ಜಾಸ್ತಿಯಾಗಿ ಹೇಳೋದು ಬೇಡ, ಯಾಕಂದ್ರೆ ನಿಮ್ಮ ಆಲೋಚನೆ, ನಿಮ್ಮ ಊಟ ಏನೆಂಬುದು ನಿಮಗೆ ಗೊತ್ತಿರ್ತದಲ್ರಿ. ಇವತ್ತು ನನಗೊಂದು ದೇವ್ರ ಊಟ ಕೊಟ್ಟಾನಪ್ಪ, ಇವತ್ತು ನನಗೊಂದು ದೇವ್ರ ಕಾರ್ಯ ಕೆಲಸ ಮಾಡ್ಲಿಕ್ಕೆ, ಅದನ್ನ ಯಾವ ರೀತಿಯಾಗಿ ನಾನು ನಡ್ಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಮುನ್ನಡೆಸಬೇಕು, ಯಾವ ರೀತಿಯಾಗಿ ಓಟವನ್ನು ಓಡಬೇಕು ಎಂಬುದಾಗಿ ನನಗೆ ಆಲೋಚನೆ ದೇವರು ಕೊಟ್ಟಿರ್ತಾರೆ. ಹಾಲೆಲೂಯಾ. ಹಾಗೆ ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಕೂಡ ದೇವರು ಒಳ್ಳೆಯ ಒಂದು ಓಟವನ್ನು ಕೊಟ್ಟಿದ್ದಾರೆ. ಆ ಒಂದು ಓಟವನ್ನು ಯಾವ ರೀತಿಯಾಗಿ ಓಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ತೀರಿಸಲ್ಪಡಬೇಕಾಗಿದೆ, ನಮ್ಮ ಜೀವಿತದ ಕೆಲಸಗಳನ್ನ, ನಮ್ಮ ಕಾರ್ಯಗಳನ್ನ ಯಾವ ರೀತಿಯಾಗಿ ಮುಗಿಸಲ್ಪಡಬೇಕಾಗಿದೆ ಎಂಬುದಾಗಿ ನಿಮ್ಮಷ್ಟಕ್ಕೆ ನೀವು ಅರ್ಥ ಮಾಡಿಕೊಂಡು ಆ ಓಟವನ್ನ ಒಳ್ಳೆ ರೀತಿಯಾಗಿ ಓಡುತ್ತೀರಿ. ಹಾಲೆಲೂಯಾ. ನಿಜವಾದ ದೇವರ ಆತ್ಮನು ಶಿಲುಬೆಯ ಮೇಲೆ ಮಾತನಾಡಿದ 6ನೇ ಮಾತು ಇದಾಗಿತ್ತು, ಏನಂದ್ರೆ ತೀರಿತು ಎಂಬುದಾಗಿ. ಹಾಲೆಲೂಯಾ. ನಿಜವಾಗ್ಲೂ ಆತನ ಪಾಪಿಗಳಿಗಾಗಿ ಪ್ರಾಣ ಕೊಟ್ಟದರಲ್ಲಿ ಮತ್ತು ತಾನು ಪ್ರೀತಿಯನ್ನು ತೋರಿಸುವುದರಲ್ಲಿ ನಿಜವಾಗ್ಲೂ ಆತನು ಒಳ್ಳೆಯದನ್ನೇ ಮಾಡಿದಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಕಡೆಯದಾಗಿ ನೋಡ್ರಿ, ಆ ವಚನವನ್ನು ಮುಕ್ತಾಯ ಮಾಡೋಣ. ಆತನ ಏನ್ ಮಾಡಿದ್ರಂದ್ರೆ, ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ಎಂಬುದಾಗಿ. ಹಾಲೆಲೂಯಾ. ಈ ವಚನವನ್ನ ನಮ್ಮ ಜೀವಿತಕ್ಕಾಗಿ ತೆಗೆದುಕೊಳ್ಳೋಣ ನೋಡ್ರಿ. ಶರೀರ ಸಂಬಂಧವಾದಂತಹ ಕಾರ್ಯಗಳು ನಮ್ಮಲ್ಲಿ ಇರುವುದಾದ್ರೆ, ಶರೀರ ಸಂಬಂಧವಾದಂತಹ ವಿಷಯಗಳು ನಮ್ಮ ಹತ್ತಿರ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಜ್ಞಾನದಲ್ಲಿ ಇರುವುದಾದ್ರೆ, ಇವತ್ತು ಹೇಳೋಣ ದೇವರಿಗೆ, ದೇವರೇ ನನ್ನ ಶರೀರದಲ್ಲಿ ಇರ್ತಕ್ಕಂಥ ಏನಾದ್ರೂ ಒಂದು ಕಾರ್ಯಗಳು, ನಮಗೆ ಸಂಬಂಧಪಟ್ಟಂತ ಕಾರ್ಯಗಳು ಇರುವುದಾದ್ರೆ ಅದೆಲ್ಲವನ್ನ ಇವತ್ತು ನಾವು ಕೊಲ್ಲಲ್ಪಡ್ತಾ ಇದ್ದೀವಿ ದೇವರೇ. ಇವತ್ತು ಶುಭ ಶುಕ್ರವಾರದಿಂದ ನಾವು ಆರಾಧನೆಗೆ ಬಂದಿದ್ದೇವೆ, ನಮ್ಮಲ್ಲಿ ಆತ್ಮ ಸಂಬಂಧವಾದಂತಹ ಕಾರ್ಯಗಳೊಟ್ಟಿಗೆ ನಮ್ಮನ್ನು ಮುನ್ನಡೆಸಿ ಎಂಬುದಾಗಿ. ಹಾಲೆಲೂಯಾ. ಹಾಗೆ ಎಷ್ಟು ಜನ ಹೇಳ್ತೀರಿ, ಶರೀರ ಸಂಬಂಧವಾದದ್ದು ನನಗೆ ಬೇಡ, ದೇವರ ಆತ್ಮನಿಗೆ ಸಂಬಂಧವಾದದ್ದು ನನಗೆ ಬೇಕೆನ್ನೋರ್ ಕೈಗಳನ್ನು ತೋರಿಸ್ರಿ. ಜೋರಾಗಿ ತೋರಿಸಿ. ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಹಾಗೆ ತೋರಿಸಿದ್ರೆ ಮಾತ್ರ ಯೇಸು ಸ್ವಾಮಿ ನಿಮ್ಗೆ ಆತ್ಮ ಸಂಬಂಧವಾದಂತ ವಿಷಯಗಳನ್ನ ಕೊಡ್ತಾರೆ. ಹಾಲೆಲೂಯಾ. ನಿಜವಾಗ್ಲೂ ನಿಮ್ಮಲ್ಲಿ ಇವತ್ತಿರ್ತಕ್ಕಂಥ ಶರೀರ ಸಂಬಂಧವಾದಂತ ಕಾರ್ಯಗಳು, ವಿಷಯಗಳು, ಆಲೋಚನೆಗಳು, ಜ್ಞಾನಗಳು ನಿಮ್ಮಲ್ಲಿ ಇರೋದಾದ್ರೆ ಪ್ರೇರಿ ಇವತ್ತೇ ಪ್ರಾರ್ಥನೆ ಮಾಡಿಕೊಂಡು ಬಿಟ್ಟು ಹೋಗ್ರಿ. ಇನ್ನು ಮೇಲೆ ದೇವರೇ ನಮಗೆ ಆತ್ಮ ಸಂಬಂಧವಾದದನ್ನೇ ಮಾತನಾಡು, ಆತ್ಮ ಸಂಬಂಧವಾದದನ್ನೇ ನಡೆಸು, ಆತ್ಮ ಸಂಬಂಧವಾದದನ್ನೇ ಸಭೆಯಲ್ಲಿ ನಾನು ನಡೆಸ್ಕೊಂಡು ಹೋಗ್ಬೇಕು, ಆತ್ಮ ಸಂಬಂಧವಾಗಿರುವಂತದನ್ನೇ ಇವತ್ತು ನಾನು ಸಭೆಯಲ್ಲಿ ಮಾತನಾಡಬೇಕು, ಆತ್ಮ ಸಂಬಂಧವಾಗಿರುವಂತದನ್ನೇ ಇವತ್ತು ಅನೇಕ ಜನರಿಗೆ ಸಾಕ್ಷಿಗಳಾಗಿ ನಾವು ನಡೆಯಬೇಕೆಂಬುದಾಗಿ, ಈ ಲೋಕದಲ್ಲಿ ಮಾದರಿ ತೋರಿಸ್ಬೇಕಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ರಿ. ನಿಜವಾಗ್ಲೂ ದೇವರು ನಿಮ್ಮನ್ನ ಹಾಗೆ ಮುಂದಿನ ದಿನಮಾನಗಳಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಸಾಕ್ಷೀಕರಿಸಿ ನಿಮ್ಮನ್ನ ನಡೆಸಲಿಕ್ಕಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ನಿಜವಾಗ್ಲೂ ಈ ವಾಕ್ಯ ನಿಮ್ಮೆಲ್ಲರೂ ಕೂಡ ಅರ್ಥವಾಯಿತು ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ನಿಜವಾಗ್ಲೂ ದೇವರು ಶಿಲುಬೆ ಮೇಲೆ ಮಾತನಾಡಿದಂತ 6ನೇ ಮಾತು ಇದಾಗಿತ್ತು, ತೀರಿತು ಎಂಬುದಾಗಿ. ನಾವು ಕಡೆಯದಾಗಿ 1 ನಿಮಿಷ ಕಣ್ಣುಗಳು ಮುಚ್ಚಿಕೊಂಡು ಈ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಸ್ವಾಮಿ, ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಯೇಸು ಮಾತನಾಡಿದಂತ ಪ್ರತಿಯೊಂದು ಮಾತು ಸ್ವಾಮಿ, ಅದು ನಮ್ಮ ಆಲೋಚನೆ ಮೇಲೆ ಆಗದೆ ಸ್ವಾಮಿ. ಯೇಸಪ್ಪ, ನಿನ್ನ ಆತ್ಮನ ವಾಕ್ಯದ ಪ್ರಕಾರವಾಗಿ ನಮ್ಮೊಟ್ಟಿಗೆ ಮಾತನಾಡಿದೆಯಪ್ಪ. ಹೌದು ಕರ್ತನೆ, ಒಳ್ಳೆಯ ವಿಷಯಗಳನ್ನ ಕಲಿಸಿಕೊಟ್ಟಿದೆ ಕರ್ತನೆ. ತೀರಿತು ಎಂಬುದಾಗಿ ನೀನು ಹೇಳಿದ ಹಾಗೆ ಕರ್ತನೆ, ನಮ್ಮ ಜೀವಿತದಲ್ಲಿ ಸ್ವಾಮಿ ನಾವು ಕೂಡ ಯೇಸುವೆ ಆ ರೀತಿಯಾಗಿ ನಿಂತುಕೊಂಡು ಸ್ವಾಮಿ ಎಲ್ಲ ಕಾರ್ಯಗಳನ್ನ ಅನುಭವಿಸಬೇಕಾಗಿದೆ, ಎಲ್ಲಾ ಪ್ರಯಾಸಗಳನ್ನು ನಾವು ಹೊಂದಬೇಕಾಗಿದೆ. ಯೇಸಪ್ಪ, ಕಷ್ಟಗಳು, ಹಿಂಸೆಗಳು, ಕಣ್ಣೀರುಗಳು ಬರುವಾಗ ಯೇಸಪ್ಪ, ಯೇಸು ನನಗೆ ಏನು ಮಾಡಿದರು, ಯೇಸು ದೇವರೇ ಎಲ್ಲ ಎನ್ನುವಂತ ಮನುಷ್ಯರ ಮಧ್ಯದಲ್ಲಿ ನಾವು ತಿರುಗಾಡುತ್ತಿರುವಾಗ, ಯೇಸು ಅವರ ಮಧ್ಯದಲ್ಲಿ ನಾವು ಜೀವಿಸುತ್ತಿರುವಾಗ ಅವರ ಹಾಗೆ ನಾವು ಆಗದೆ ಯೇಸಪ್ಪ, ನಿನ್ನ ವಾಕ್ಯ ಹೇಗೆ ಹೇಳಲ್ಪಡ್ತಾ ಇದೆ, ಒಬ್ಬರನ್ನೊಬ್ಬರನ್ನು ಎಚ್ಚರಿಸಿರಿ ಎಂಬುದಾಗಿ. ಇವತ್ತು ಎಚ್ಚರಿಕೆ ಕೊಡುವಂತಹ ದೇವರ ಮಕ್ಕಳಾಗಿ ನಾವು ನಿಂತುಕೊಳ್ಬೇಕಾಗಿದೆ. ಇವತ್ತು ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರನ್ನು ಎಚ್ಚರಿಸುತ್ತಾ ಆತ್ಮ ಸಂಬಂಧವಾದಂತಹ ಕಾರ್ಯಗಳಲ್ಲಿ ನಾವು ಬೆಳೆಸಬೇಕಾಗಿದೆ ಪ್ರೇರೆ. ಅದಕ್ಕಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಸಹಾಯಕ್ಕಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆ ಮುಖಾಂತರವಾಗಿ ಸ್ವಾಮಿ, ಮಹಿಮೆಯಾದ ಕಾರ್ಯ ಮುಖಾಂತರವಾಗಿ ಪವಿತ್ರಾತ್ಮನ ಸಹಾಯದೊಟ್ಟಿಗೆ, ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ನಾವು ತಗ್ಗಿಸಿಕೊಳ್ತಾ ಇದ್ದೇವೆ, ನೀನು ಮಾತ್ರ ಹೆಚ್ಚಿಸಲ್ಪಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.